ನಮಸ್ಕಾರ ವೀಕ್ಷಕರೇ, ಈ ಒಂದು ಮ್ಯಾಪ್ ತೋರಿಸ್ತಾ ಇದೀನಲ್ಲ, ಇದನ್ನ ಸುಮಾರು ಒಂದ್ 2 ವರ್ಷದ ಮುಂಚೆ ನಾನು ಒಂದು ಪ್ರೋಗ್ರಾಮ್ ಮಾಡಿ ನಿಮಗೆ ತಿಳಿಸಿದ್ದೆ. ಕಾಲಜ್ಞಾನಿಗಳ ರಿಲೇಟೆಡ್ ಆಗಿರುವಂತ ಒಂದು ಮ್ಯಾಪ್ ಅಂತ ತಿಳಿಸಿದ್ದೆ. ಏನಿದೆ ಇದರಲ್ಲಿ ಅನ್ನೋದಾದ್ರೆ ಒಂದು ಮ್ಯಾಪ್ ತೋರಿಸ್ತಾರೆ. ಅಂದ್ರೆ ನಮ್ಮ ಭೂಮಿ ಮೇಲಿರುವಂತ ದೇಶಗಳು ಕೆಲವಷ್ಟು ನೀರಿನಲ್ಲಿ ಮುಳುಗೋಗಿದೆ, ಇನ್ನ ಎಷ್ಟೋ ಭೂಖಂಡಗಳು ಭೂಮಿಯಿಂದ ಆಚೆ ಬಂದಿದೆ ಅನ್ನೋದನ್ನ ಈ ಮ್ಯಾಪ್ ಅಲ್ಲಿ ಒಬ್ರು ಸೈಂಟಿಸ್ಟ್, ಜಿಯಾಲಜಿಸ್ಟ್ ಅನ್ಕೊಳ್ಳಿ, ಅಂತವ್ರು ಕಂಡಿಡಿದ್ರು. ಯಾವಾಗ 1993 ನಲ್ಲಿ ಫಸ್ಟ್ ಈ ಮ್ಯಾಪ್ ಅನ್ನೋದು ಆಚೆ ಬಂತು. ಅದಕ್ಕಿಂತ ಮುಂಚೆ ಇವರು ಈ ಮ್ಯಾಪ್ ನ ಡಿಸೈನ್ ಮಾಡಿ ಎಷ್ಟೆಷ್ಟೋ ಜನರಿಗೆ ತೋರಿಸಿ ಈ ತರ ಆಗ್ತಾ ಇದೆ, ಅಂದ್ರೆ ಸ್ಟಡಿ ಮಾಡ್ತಾ ಹೋಗ್ತಾರೆ. ಜಿಯೋಲಜಿ, ಭೂಮಿ ಮೇಲೆ ಏನೇನ್ ಆಗ್ತಾ ಇದೆ, ಐಸ್ ಎಷ್ಟು ಕರಗ್ತಾ ಇದೆ, ನೀರಿನ ಮಟ್ಟ ಹೇಗೆ ರೈಸ್ ಆಗ್ತಾ ಇದೆ, ಇನ್ನು ಭೂಖಂಡಗಳಲ್ಲಿ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಏನಾಗ್ತಾ ಇದೆ, ಇದನ್ನೆಲ್ಲ ಸ್ಟಡಿ ಮಾಡಿ ಅವರು ಒಂದು ಮ್ಯಾಪ್ ನ ಸಿದ್ಧ ಮಾಡಿದ್ರು. ಅಂದ್ರೆ ಫ್ಯೂಚರ್ ಮ್ಯಾಪ್ ಆಫ್ ದಿ ವರ್ಲ್ಡ್ ಅಂತ ಕರೆದ್ರು. ಅಂದ್ರೆ ಮುಂದೆ ಯಾವ ತರ ಇರುತ್ತೆ, ಅಂದ್ರೆ 2045-50 ವೇಳೆಗೆ ಭೂಮಿ ಯಾವ ತರ ಇರುತ್ತೆ, ಅಂದ್ರೆ ಸಾವಿರಾರು ವರ್ಷಗಳ ಮುಂಚೆ ಒಂದೇ ಭೂಭಾಗ ಆಗಿದ್ದಂತ ಭೂಮಿ ಇವತ್ತು ಸ್ಪ್ಲಿಟ್ ಆಗಿ ಎಷ್ಟೊಂದು ಭೂಭಾಗ ಆಗಿದೆ. ಒಂದು ಲೆಕ್ಕಾಚಾರ ಹೇಳೋ ಪ್ರಕಾರ ಆಫ್ರಿಕಾದ ಒಂದು ಭಾಗ ನಮ್ಮ ಭಾರತಕ್ಕೂ ಅಂಟ್ಕೊಂಡಿತ್ತು ಅಂತ ಹೇಳ್ತಾರೆ. ಇರಬಹುದು, ನಾವ್ಯಾರು ನೋಡಿಲ್ಲ, ನಮಗ್ ಗೊತ್ತಿಲ್ಲ, ಬುಕ್ಕಲ್ಲಿ ಇರೋದನ್ನ ನಾವು ಓದಿ ಸತ್ಯ ಅನ್ಕೊಂಡಿದ್ವಿ. ಇನ್ನು ಇವರು ತಿಳಿಸ್ತಾ ಇರುವಂತ ಈ ಮ್ಯಾಪ್ ಏನಿದೆ ಇದನ್ನ ಆಂಟಿಕ್ ಮ್ಯಾಪ್ ಅಂತಾನು ಕರೀತಾರೆ. ಅಂದ್ರೆ ಇದನ್ನ ರೇರ್ ಆಂಟಿಕ್. ಯಾಕೆ ಅಂದ್ರೆ ಈ ತರದ ಮ್ಯಾಪ್ಗಳು ಸಿಗೋದೇ ಇಲ್ಲ. ಭೂಖಂಡಗಳು ನಿಧಾನಕ್ಕೆ ಭೂಮಿಗೆ ಹತ್ತತ್ರ, ಅಂದ್ರೆ ಭೂಮಿ ಸಮುದ್ರದ ಒಳಗಡೆ ಇರುವಂತಹ ಭೂಖಂಡಗಳು ಮೇಲೆ ಬರೋದಕ್ಕೆ ಸಿದ್ಧ ಆಗಿದೆ. ಈ ಮ್ಯಾಪ್ ಬಗ್ಗೆ ನೀವು ಸ್ಟಡಿ ಮಾಡಬಹುದು. ಜಸ್ಟ್ ಅವ್ರ ಹೆಸರು ಕೂಡ ಇದೆ ಇಲ್ಲಿ, ಜಾರ್ಡನ್ ಮೆಕೆಲೆಸ್ ಕಿಲಿಯನ್ ಅನ್ನೋರು ಡೂಮ್ಸ್ ಡೇ ಮ್ಯಾಪ್ ಅಂತ ಕರೆದ್ರು. ಡೂಮ್ಸ್ ಡೇ ಮ್ಯಾಪ್ ಅಂದ್ರೆ ಪೂರ್ತಿಯಾಗಿ ಭೂಮಿ ಪ್ರಳಯದಲ್ಲಿ ಮುಳುಗೋಗಿ ಮತ್ತೆ ಉಳ್ಕೊಳ್ಳುವಂತ ಭೂ ಪ್ರದೇಶಗಳು ಯಾವುದು ಅಂತ ಒಂದು ಮ್ಯಾಪ್ ಅನ್ನ ಸಿದ್ಧ ಮಾಡಿದ್ರು. 2012ರಲ್ಲಿ ಒಂದು ಸಿನಿಮಾ ಬಂತು. ಆ ಸಿನಿಮಾದಲ್ಲಿ ತೋರಿಸಿದ್ರು ಈ ರೀತಿ ಭೂಮಿಗಳೆಲ್ಲ ಮುಳುಗೋಗುತ್ತೆ, ಭೂಗಳೆಲ್ಲ ಕುಸಿಯುತ್ತೆ, ಮುಳುಗೋಗುತ್ತೆ. ಆಗ ಜನ ನೀರಿನಲ್ಲೇ ಬದುಕ್ತಾರೆ. ಕೆಲವಷ್ಟು 6 ತಿಂಗಳು 7 ತಿಂಗಳು ಆಗಾದ ಮೇಲೆ ಜನ ಮತ್ತೆ ಭೂಮಿ ಮೇಲೆ ಹೋಗಿ ಬದುಕೋದಿಕ್ಕೆ ಹೊಸ ಜೀವನ ಕಟ್ಕೊಳ್ಳೋಕೆ ಶುರು ಮಾಡ್ತಾರೆ ಅಂತ ತಿಳಿಸಿತ್ತು ಆ ಸಿನಿಮಾದಲ್ಲಿ. ಅದು ಕತೆ ಆಗಿದ್ರು ಕೂಡ ಅದರಲ್ಲಿರುವಂತ ವಿಷಯಗಳು ರಿಯಾಲಿಟಿ ಬೇಸ್ಡ್. ಅಂದ್ರೆ ಫ್ಯೂಚರ್ ಅನ್ನೋದು ಈ ತರ ಬದಲಾವಣೆ ಆಗುತ್ತೆ, ಅದಕ್ಕೆ ನೀವು ಸಿದ್ಧ ಆಗಿ ಅಂತ ತಿಳಿಸೋ ಒಂದು ಮುನ್ಸೂಚನೆ ಅಷ್ಟೇ. ಈ ಮ್ಯಾಪು ಸೈಂಟಿಸ್ಟ್ ಅವಾಗ ರೆಡಿ ಮಾಡಿದ್ದು, ಅವರೊಬ್ಬರೇ ಸ್ಟಡಿ ಮಾಡಿಲ್ಲ, 100 ಜನ ಈ ಮ್ಯಾಪ್ ನ ಸ್ಟಡಿ ಮಾಡಿ ಬೇರೆ ಬೇರೆ ಕಡೆ ಸರ್ವೆ ಮಾಡಿ, ಅಂದ್ರೆ ಇಡೀ ಭೂಭಾಗನ ಸರ್ವೆ ಮಾಡಿದಾರೆ ಅವರು. 1-2 ಲೊಕೇಶನ್ ಅಲ್ಲಿ ಹೋಗಿ ಸರ್ವೆ ಮಾಡಿಲ್ಲ. ಅಲ್ಲಿ ಮ್ಯಾಪ್ ಕಾಣಿಸ್ತಾ ಇರ್ಬೋದು. ಇಡೀ ಭೂಭಾಗ ಅಂದ್ರೆ ಭೂಮಿ ಎಲ್ಲೆಲ್ಲಿದಾವೆ ಆ ಸುತ್ತಮುತ್ತ ಎಲ್ಲ ಸರ್ವೆ ಮಾಡಿ ಕೊನೆಗೆ ಒಂದು ಮ್ಯಾಪ್ ನ ಡಿಸೈನ್ ಮಾಡಿದ್ರು. ಈ ಮ್ಯಾಪೇ ಫ್ಯೂಚರ್ ವರ್ಲ್ಡ್ ಮ್ಯಾಪ್ ಅಂತ ಕರೆದ್ರು, ಅಂದ್ರೆ ಮುಂದಿನ ದಿನಗಳ ಮ್ಯಾಪ್ ಅಂತ ಕರೆದ್ರು. ಇದರಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಜೂಮ್ ಮಾಡ್ತಾ ಹೋದ್ರೆ ಅಮೆರಿಕಾದ ಎಷ್ಟೋ ಭಾಗಗಳು ಮುಳುಗು ಹೋಗಿದೆ ಕಾಣಿಸ್ತಾ ಇರ್ಬೋದು. ಕ್ಯಾಲಿಫೋರ್ನಿಯಾ ಆಗ್ಬೋದು, ಇನ್ನ ನಮ್ಮ ಭಾರತನೂ ಕಾಣಿಸುತ್ತೆ. ಇಲ್ಲಿ ಭಾರತದ ನೋಡೋದಾದ್ರೆ ನೋಡಿ, ಭಾರತದ ಉತ್ತರ ದಿಕ್ಕು ಏನಿದೆ, ಈ ಪಾಕಿಸ್ತಾನದ ಒಂದು ಭಾಗ ಅಟ್ಯಾಚ್ ಆಗಿದೆಯಲ್ಲ ಆ ಭಾಗ, ಅದರಲ್ಲೂ ಪಾಕಿಸ್ತಾನ ಏನಿದೆ ಅದು ಪೂರ್ತಿಯಾಗಿ ನೀರಿನಲ್ಲಿ ಮುಳುಗೋಗುತ್ತೆ. ಒಂದು 10% 15% ಭೂಭಾಗ ಮಾತ್ರ ಉಳ್ಕೋಬಹುದು. ಇನ್ನು ನಮ್ಮ ಭಾರತದ ಪಶ್ಚಿಮ ಭಾಗ ಏನಿದೆ ಅದು ಕೂಡ ನೀರಿನಲ್ಲಿ ಮುಳುಗೋಗುತ್ತೆ. ಇನ್ನ ಶ್ರೀಲಂಕಾ ಅಟ್ ಪ್ರೆಸೆಂಟ್ ಏನಿದೆ ಅದು ಇರೋದೇ ಇಲ್ಲ ಮುಂದಿನ ದಿನಗಳಲ್ಲಿ. ಜಪಾನ್ ಪರಿಸ್ಥಿತಿನೂ ಎಲ್ಲೋ ಸಣ್ಣ ಸಣ್ಣ ದ್ವೀಪಗಳಾಗಿ ಉಳ್ಕೊಂಡ್ಬಿಡುತ್ತೆ. ಕೊರಿಯಾ ಪರಿಸ್ಥಿತಿನೂ ಅದೇ. ಇನ್ನ ಚೈನಾ ಕೂಡ ಈ ಪ್ರಾಬ್ಲಮ್ ನ ಫೇಸ್ ಮಾಡ್ಬೇಕಾಗತ್ತೆ. ಎಷ್ಟೋ ಭೂಭಾಗಗಳು ನೀರಿನಲ್ಲಿ ಮುಳುಗೋಗಿ ಆಫ್ರಿಕಾ ಅಂತ ದೊಡ್ಡ ಭೂಭಾಗನೇ ನೀರಿನಲ್ಲಿ ಮುಳುಗೋಗುತ್ತೆ. ಮಡಗಾಸ್ಕರ್ ಜಾಗ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಮಡಗಾಸ್ಕರ್ ಅಲ್ಲಿ ಈಗಲೂ ಏನೇನೋ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಪ್ರಾಣಿಗಳು ಎಲ್ಲೆಲ್ಲಿ ಇದಾವೆ, ವಿಶೇಷ ರೀತಿ ಪ್ರಾಣಿಗಳನ್ನೆಲ್ಲ ತಗೊಂಡೋಗಿ ಆ ದ್ವೀಪಕ್ಕೆ ಬಿಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಮುಂದೆ ಏನೇ ಆದ್ರೂ ಆ ದ್ವೀಪದಲ್ಲಿ ಅಟ್ಲೀಸ್ಟ್ ಎಲ್ಲಾ ಪ್ರಾಣಿ ಸಂಕುಲಗಳು ಉಳಿದಿರ್ತಾವಲ್ಲ, ಅದರಿಂದ ನಾವು ಮುಂದೆ ಹೇಗಾದ್ರೂ ಬದುಕಿಸ್ಕೊಂಡ್ಬಿಡ್ಬೋದು, ಇಲ್ಲ ಏನೋ ಒಂದು ಮಾರ್ಪಾಡು ಮಾಡ್ಕೊಂಡ್ಬಿಡ್ಬೋದು ಅನ್ನೋ ಕಾರಣದಿಂದ ಮಡಗಾಸ್ಕರ್ ಎಲ್ಲಾ ಪ್ರಾಣಿ ಸಂಕುಲದ ಒಂದೊಂದು ಪ್ರಭೇದನ ತಗೊಂಡೋಗಿ ಬಿಡ್ತಾ ಇದ್ದಾರೆ. ಅದು ಅಂತ ಅಲ್ಲ, ನೀವು ಅಮೆರಿಕಾದ ಭೂಭಾಗ ನೋಡ್ಬೇಕು. ಸೌತ್ ಅಮೆರಿಕಾ ಯಾವ ರೀತಿ ಮುಳುಗೋಗಿರುತ್ತೆ ಕಾಣಿಸ್ತಾ ಇದೆಯಲ್ಲ, ಬ್ರೆಜಿಲ್ ಭಾಗದಿಂದ ಹಿಡಿದು ಎಷ್ಟೆಷ್ಟು ಕಾಡುಗಳೆಲ್ಲ ಮುಳುಗೋಗುತ್ತೆ. ಅಮೆರಿಕಾದ ಮೇಜರ್ ಕಾಡು ಅಮೆಜಾನ್ ಕಾಡು ಏನಿದೆ ಅದು ಮುಳುಗೋಗುತ್ತೆ. ಇನ್ನು ಹೊಸ ಭೂಭಾಗ ಒಂದು ಮೇಲಕ್ಕೆ ಬರುತ್ತೆ ಆ ಜಾಗದಲ್ಲಿ ಅಂತ ಕೂಡ ಮೆನ್ಷನ್ ಮಾಡಿದ್ರು, ಲೆಕ್ಕ ಹಾಕೊಳ್ಳಿ. ಇನ್ನ ಅಮೆರಿಕ ಮೇನ್ ಸೆಂಟ್ರಲ್ ಅಮೆರಿಕಾ ಇದೆಯಲ್ಲ ಅದು ಕೂಡ ಮುಳುಗೋಗುತ್ತೆ. ಕೆನಡಾದ 3/4 ಭಾಗ ನೀರಿನಲ್ಲಿ ಮುಳುಗೋಗುತ್ತೆ. ಅಮೆರಿಕಾದ ಪಕ್ಕದಲ್ಲಿ
ಇನ್ನೊಂದು ಭೂಭಾಗ ಮೇಲಕ್ಕೆ ಬರುತ್ತೆ. ಇನ್ನ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕದ ಮಧ್ಯ ಒಂದು ದೊಡ್ಡ ಭೂಭಾಗ ಸಮುದ್ರದಿಂದ ಮೇಲಕ್ಕೆ ಬರುತ್ತೆ. ಇದು ಸೈಂಟಿಸ್ಟ್ ಗಳ ಸ್ಟಡಿ ಮಾಡಿದ್ದು. ಇದಕ್ಕೆ ಸಾಕ್ಷಿ ಏನಿದೆ, ಪ್ರೂಫ್ ಏನಾದ್ರು ಇದೆಯಾ ಅನ್ನೋದಾದ್ರೆ ಹೌದು, ಒಂದು ಪ್ರೂಫ್ ಸಿಕ್ಕಿದೆ. ಈ ಮ್ಯಾಪ್ ಸತ್ಯ ಅನ್ನೋದಕ್ಕೆ ರೀಸೆಂಟ್ ಆಗಿ ಒಂದು 3 ವರ್ಷದ ಮುಂಚೆ ಒಂದು ಸರ್ವೆ ಮಾಡಿದ್ರು. ನ್ಯೂಜಿಲ್ಯಾಂಡ್ ಅಲ್ಲಿ ಇಂಥದ್ದೊಂದು ಸಿಚುವೇಶನ್ ನಡೀತಾ ಇದೆ. ಆಸ್ಟ್ರೇಲಿಯಾಗಿಂತ ಒಂದು ದೊಡ್ಡ ಭೂಭಾಗ ನ್ಯೂಜಿಲ್ಯಾಂಡ್ ಭೂಭಾಗದ ಕೆಳಗಡೆ ಇದೆ. ನ್ಯೂಜಿಲ್ಯಾಂಡ್ ಈಗೇನ್ ನೋಡ್ತಿದೀವಿ ಸಣ್ಣ ದೇಶ, ಆ ಸಣ್ಣ ದೇಶದ ಕೆಳಗಡೆ ದೊಡ್ಡ ಭೂಭಾಗ ಒಂದಿದೆ. ಆ ಭೂಭಾಗ ವರ್ಷದಿಂದ ವರ್ಷಕ್ಕೆ 1 ಅಡಿ 2 ಅಡಿ ಮೇಲಕ್ಕೆ ಬರ್ತಾ ಇದೆ. ಇದು ಸೈಂಟಿಸ್ಟ್ಗಳು ಸ್ಟಡಿ ಮಾಡಿ ತಿಳಿಸಿದಂತ ವಿಷಯ. ಅದೇ ರೀತಿ ಹೋದ್ರೆ ಇನ್ನೊಂದು 10-15 ವರ್ಷದಲ್ಲಿ ಇಲ್ಲ 20 ವರ್ಷದಲ್ಲಿ ಆ ಭೂಭಾಗ ಏನಿದೆ ಮೇಲ್ಗಡೆ ಬಂದ್ಬಿಟ್ಟಿರುತ್ತೆ. ಅಂದ್ರೆ ಆಸ್ಟ್ರೇಲಿಯಾಗಿಂತ ದೊಡ್ಡ ಭೂಭಾಗ ಆಗುತ್ತೆ ನ್ಯೂಜಿಲ್ಯಾಂಡ್ ಅಂತಾನೆ ತಿಳಿಸಿದ್ದಾರೆ. ಅದನ್ನ ಬೇರೆ ಬೇರೆ ಹೆಸರುಗಳಿಂದನೂ ಕರೆದ್ರು. ಈ ಮ್ಯಾಪ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಆಸ್ಟ್ರೇಲಿಯಾ ಒಂದು ಭಾಗ ಆದ್ರೆ ಈ ಗ್ರೀನ್ ಕಲರ್ ಇದೆಯಲ್ಲ, ಈ ಗ್ರೀನ್ ಕಲರ್ ಬಂದು ನ್ಯೂಜಿಲ್ಯಾಂಡ್. ಅಟ್ ಪ್ರೆಸೆಂಟ್ ಏನಿದೆ ಆ ನ್ಯೂಜಿಲ್ಯಾಂಡ್ ಮ್ಯಾಪ್. ಇನ್ನ ಈ ಸುತ್ತ ರೆಡ್ ಕಲರ್ ಮಾರ್ಕ್ ಮಾಡಿರೋದು ಝೀಲ್ಯಾಂಡ್ ಅಂತ ಕರೆದಿದ್ದಾರೆ. 8th ಕಾಂಟಿನೆಂಟ್ ಅಂದ್ರೆ 8ನೇ ಭೂಖಂಡ ಸಮುದ್ರದ ಒಳಗಡೆ ಇರೋದು. ವರ್ಷ ಮೇಲಕ್ಕೆ ಬರೋದಕ್ಕೆ ಶುರು ಆಗಿದೆ. ಇನ್ನು ಕೆಲವು ವರ್ಷಗಳಲ್ಲಿ ಈ ಭೂಖಂಡ ಮೇಲಕ್ಕೆ ಬರುತ್ತೆ ಪೂರ್ತಿಯಾಗಿ. ಆಸ್ಟ್ರೇಲಿಯಾದ ಕೆಲವು ಭಾಗಗಳು ನೀರಿನಲ್ಲಿ ಮುಳುಗೋಗುತ್ತೆ. ಇದು ನಾವ್ ಹೇಳ್ತಾ ಇಲ್ಲ, ಸೈಂಟಿಸ್ಟ್ಗಳು ಸ್ಟಡಿ ಹೇಳ್ತಾ ಇರೋದು. ಯಾಕೆ ಇವರು 1993 ನಲ್ಲಿ ಒಂದು ಮ್ಯಾಪ್ ನ ಸಿದ್ಧ ಮಾಡಿ ತಿಳಿಸ್ಬಿಟ್ರು ಜನಕ್ಕೆ, ಈ ತರ ಇರುತ್ತೆ ಅಂತ. ಜನ ನಂಬೋದಕ್ಕೆ ಹೋಗ್ಲಿಲ್ಲ. ಅದಾದ್ಮೇಲೆ ಸ್ಟಡಿಗಳು ಶುರು ಆಯ್ತು, ಈ ತರ ಆಗುತ್ತಾ ಅಂತ. ಈ ಮ್ಯಾಪ್ ಬೇಸ್ ಇಟ್ಕೊಂಡು ಸ್ಟಡಿಗಳು ಮಾಡ್ತಾ ಹೋದಾಗ ಹೌದು ಅಂತ ಹೇಳ್ತು. ಯಾಕೆ ಈ ನ್ಯೂಜಿಲ್ಯಾಂಡ್ ಕೆಳಗಡೆ ಇರುವಂತ ಭೂಭಾಗ ಮೇಲ್ಗಡೆ ಬರ್ತಿದ್ರಿಂದ ಜನಕ್ಕೆ ಕನ್ಫರ್ಮ್ ಆಯ್ತು, ಹೌದು ಈ ಮ್ಯಾಪ್ ಸತ್ಯ. ಇವತ್ತೇನಾಗ್ತಾ ಇದೆ, ಈ ಮ್ಯಾಪ್ ಬೇಸ್ ಅಲ್ಲಿ ಪ್ಲಸ್ ಅಮೆರಿಕಾದ ಒಂದು ಭೂಭಾಗ ಇನ್ನ ಮೇಲಕ್ಕೆ ಬಂದಿಲ್ಲ ಬಿಡಿ, ಅದು ಕಂಪ್ಲೀಟ್ ಆಗಿ ನೀರೊಳಗಡೆ ಇದೆ. ಈ ಸೌತ್ ಅಮೆರಿಕಾ ಮತ್ತೆ ನಾರ್ತ್ ಅಮೆರಿಕಾ ಮಧ್ಯೆ ಇರುವಂತ ಈ ಭೂಭಾಗ, ಅದು ಬಂದ್ರೆ ಅದಕ್ಕೆ ಎಷ್ಟು ಹೊಡೆದಾಟ ಆಗುತ್ತೋ ಅದು 10ನೇ ಭೂಖಂಡ ಆಗುತ್ತೆ. ಇನ್ನ ಅಂಟಾರ್ಟಿಕಾ ನಾವ್ ಹೇಳ್ತೀವಲ್ಲ, ಅದಕ್ಕೆ ಅಂಟ್ಕೊಂಡಿರುವಂತ ಭೂಭಾಗಗಳು ಕೂಡ ಮೇಲಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಅದು ಯಾವಾಗ ಅಂದ್ರೆ ಇನ್ನೊಂದು 15-20 ವರ್ಷ ಟೈಮ್ ತಗೋಬಹುದು. ಬಟ್ ಸಮುದ್ರ ಮಟ್ಟದಿಂದ ಯಾವುದು ಮಿನಿಮಮ್ 3000 ಅಡಿಗಳ ಎತ್ತರ ಇದೆ ಅಂತ ಭೂಭಾಗಗಳೆಲ್ಲ ಸೇಫೆಸ್ಟ್ ಝೋನ್ ಅಂತ ಕರೆದು ಇತ್ತೀಚಿನ ದಿನಗಳಲ್ಲಿ ಶ್ರೀಮಂತರು ಏನ್ ಮಾಡ್ತಾ ಇದ್ದಾರೆ, ಆ ಜಾಗಗಳಲ್ಲಿ ಈ ಮ್ಯಾಪ್ ಏನಿದೆ ಈ ಮ್ಯಾಪ್ ಆಧಾರದ ಮೇಲೆ ಆ ಜಾಗಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದು ನಾನು ಹೇಳ್ತಾ ಇಲ್ಲ, ಸ್ಟಡಿ ಹೇಳ್ತಾ ಇದೆ. ಅದರಲ್ಲಿ ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ತಿಳಿಸೋ ಕೆಲಸ ಮಾಡಿದ್ದಾರೆ. ಇವರು ಎಷ್ಟೋ ವಿಡಿಯೋಗಳನ್ನ ರಿವೀಲ್ ಮಾಡ್ತಾ ಹೋಗ್ತಾರೆ. ಇವರು ಇವತ್ತು ರಿವೀಲ್ ಮಾಡಿರೋದು ಅದೇ ವಿಷಯನೇ. Doomsday map. They came out with a map that looks like this. Wow. This is America. They do like the whole world, but this shot is of America. This lady, her name is Peggy Bolton. She did some really fun research regarding the Doomsday map. She compared with what this map looked like. She compared that to the land that Bill Gates has been buying, all the farmland. He is the majority farmland owner in the United States right now. She took the map of the farmland that he owns and overlaid it onto this Doomsday map. Every single dry land piece was occupied by his farmland, including California. So California is basically completely underwater, but there's these little pockets of islands. See those? That little one right there, that's one of his farmlands. Yeah. Like that compared to like Zuckerberg, because on this Doomsday map, Hawaii is completely fine. She talked about how Jeff Bezos is also buying up farmland around the U.S. and all correlates with like these high points in America. Yeah, it's super creepy. So we need to get a boat. According to this map, we're good. We're almost at beachfront property, baby. Perfect. You guys seen? ಇವ್ರು ಹೇಳಿದ್ದನ್ನು ಕೇಳಿದ್ರಲ್ಲ, ಈ ಡೂಮ್ಸ್ಡೇ ಮ್ಯಾಪ್ ಏನಿದೆ ಸತ್ಯ ಅನ್ನೋದಕ್ಕೆ ಜನ ಇವತ್ತು ಒಪ್ಕೊಳ್ಳೋಕೆ ಸಿದ್ಧ ಇದ್ದಾರೆ. ಯಾಕೆ ಅಂದ್ರೆ ನ್ಯೂಜಿಲ್ಯಾಂಡ್ ಸಾಕ್ಷಿ, ಝೀಲ್ಯಾಂಡ್ ಅನ್ನೋದು ಹೊಸ ಭೂಭಾಗ ಮೇಲಕ್ಕೆ ಬರ್ತಾ ಇದೆ. ಆ ಬೇಸ್ ಮೇಲೆ ಹೋಗೋದಾದ್ರೆ ಇನ್ನ ಫ್ಯೂಚರ್ ಅಲ್ಲಿ ಅವ್ರ ಒಂದು ಅಂದಾಜು ಲೆಕ್ಕಾಚಾರ 2050 ಟೈಮ್ಗೆ ಅಂತ ಇಟ್ಕೊಂಡಿದ್ದಾರೆ. ಸ್ವಲ್ಪ ವೇರಿಯೇಷನ್ ಇರಬಹುದು. ಆ ಟೈಮ್ ಒಳಗಡೆ ಬೇರೆ ಭೂಭಾಗಗಳು ಏನಿದೆ ಅದು ನೀರಿನಲ್ಲಿ ಮುಳುಗೋಗಿ ಉಳ್ಕೊಳ್ಳೋದು ಈ ಭೂಭಾಗಗಳು ಮಾತ್ರ. ಆ ಭೂಭಾಗಗಳಲ್ಲಿ ಜನ ಸೇಫ್ ಆಗಿ ಬದುಕೊಳ್ಳೋದಕ್ಕೆ ಇವತ್ತೇ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸಿದ್ಧತೆ ಅಲ್ಲ, ದೊಡ್ಡ ಶ್ರೀಮಂತರು ಆ ಜಾಗದಲ್ಲೆಲ್ಲ ಲ್ಯಾಂಡ್ ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ. ಇನ್ನು ಉಳಿದವರು ಅಲ್ಲಿರೋರು ಆಲ್ರೆಡಿ ಇರ್ತಾರೆ, ಅದನ್ನ ಬಿಟ್ಟು ಬೇರೆಯವರು ಕೂಡ ಅಲ್ಲಿ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಆಫ್ರಿಕಾ ನೋಡಿದ್ರೆ ಗೊತ್ತಾಗುತ್ತೆ, ಇದ್ದಿದ್ದ ದೊಡ್ಡ ಭೂಭಾಗ ರಷ್ಯಾ, ಅದು ಕೂಡ
ಅದು ಕೂಡ 50% ನೀರಲ್ಲಿ ಮುಳುಗೋಗಿದೆ. ಇನ್ನ ಯುರೋಪ್ ಕಂಟ್ರಿನಲ್ಲಿ ಇರುವಂತ ಎಷ್ಟೋ ಭೂಭಾಗಗಳು ಕಂಪ್ಲೀಟ್ ಆಗಿ ಸರ್ವನಾಶ, ನೀರಿನಲ್ಲಿ ಮುಳುಗೋಗುತ್ತೆ. ಎಲ್ಲ ದ್ವೀಪಗಳಾಗೋಗುತ್ತೆ, ಸಣ್ಣ ಸಣ್ಣ ಭೂಭಾಗಗಳು ದ್ವೀಪಗಳಾಗಿ ಉಳ್ಕೊಂಡ್ಬಿಡುತ್ತೆ. ದೇಶಗಳೆಲ್ಲ ಕಂಪ್ಲೀಟ್ ಆಗಿ ನೀರಿನಲ್ಲಿ ಮುಳುಗೋಗುತ್ತೆ ಅಂತಾನೆ ತಿಳಿಸಿತ್ತು ಈ ಡೂಮ್ಸ್ಡೇ ಮ್ಯಾಪ್. ಸತ್ಯ ಅನ್ನೋದಕ್ಕೆ ಪ್ರೂಫ್ಗಳು ಕಣ್ಮುಂದೆ ಇದೆ. ನೀವು ರಿಸರ್ಚ್ ಮಾಡಿದ್ರೆ ಈ ತರದ ಎಷ್ಟೋ ವಿಷಯಗಳು ನಮ್ಮ ಸುತ್ತಮುತ್ತ ನಡೀತಾ ಇದೆ. ಒಟ್ಟಿನಲ್ಲಿ ಬದುಕುಳಿಬೇಕು ಅನ್ನೋರು ಎಲ್ಲೆಲ್ಲಿ ಜಾಗ ಸೇಫ್ ಅಂತ ಹೇಳಿದಾರೋ ಆ ಜಾಗದಲ್ಲಿ ನಾವು ಜಾಗಗಳನ್ನ ತಗೊಂಡ್ರೆ ನಿಜವಾಗ್ಲೂ ಸೇಫ್ ಆಗೇ ಇರ್ತೀವಿ. ಇನ್ನ ನಮ್ಮ ಭಾರತದ ಲೆಕ್ಕ ಹಾಕೊಳ್ಳೋದಾದ್ರೆ ಸೌತ್ ಭಾರತ, ಸೌತ್ ಕೆನರಾ ಅಂತಾನೆ ತಗೋಬೇಕಾಗತ್ತೆ. ಅದರಲ್ಲಿ ಈ ಸಿ ಪೋರ್ಟಲ್ ಏರಿಯಾ ಏನಿದೆ, ಒಂದು 2000 ಅಡಿಗಳು ಡೌನ್ ಅಲ್ಲಿ ಇರುವಂತದ್ದು, ಸಮುದ್ರ ಮಟ್ಟದಿಂದ 2000 ಅಡಿಗಳು ಎತ್ತರದಲ್ಲಿರೋದು ಕೂಡ ನೀರಿನಲ್ಲಿ ಮುಳುಗೋಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಕೇರಳ ಆಗ್ಬೋದು, ಗೋವಾ ಆಗ್ಬೋದು, ಇನ್ನು ತಮಿಳ್ನಾಡು, ಈ ಪಾಂಡಿಚೇರಿ, ವಿಶಾಖಪಟ್ಟಣಂ ಇದೆಲ್ಲ ಕಂಪ್ಲೀಟ್ ಆಗಿ ನೀರಿನಲ್ಲಿ ಮುಳುಗೋಗುತ್ತೆ. ಇದನ್ನೇ ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಅಚ್ಯುತಾನಂದ ದಾಸ್ ಅವರು ಎಲ್ಲ ತಿಳಿಸಿದ್ದು. ಒಂದಲ್ಲ ಒಂದಿನ ಪೂರಿ ಜಗನ್ನಾಥ ದೇವಸ್ಥಾನನ ಶಿಫ್ಟ್ ಮಾಡ್ಬೇಕಾಗಿ ಬರುತ್ತೆ. ಯಾಕೆ? ಆ ದೇವಸ್ಥಾನ ಪೂರ್ತಿಯಾಗಿ ನೀರಲ್ಲಿ ಮುಳುಗುತ್ತೆ ಅಂತ. ಇದೇ ಆ ಮ್ಯಾಪ್ ಅವಾಗ ಸಿದ್ಧ ಮಾಡಿದ್ದು. ಅವರು ಬರ್ದಿದ್ದು ಒಂದು 500-600 ವರ್ಷದ ಮುಂಚೆ. ಬೇಸ್ಡ್ ಆನ್ ದಟ್ ಮ್ಯಾಪ್ ಸಿದ್ಧ ಆಯ್ತಾ ಇಲ್ಲ ಸೈಂಟಿಸ್ಟ್ಗಳ ಸ್ಟಡಿ ಮೇಲೆ ಮ್ಯಾಪ್ ಸಿದ್ಧ ಆಯ್ತಾ ನೀವೇ ಜಡ್ಜ್ ಮಾಡ್ಬೇಕು. ಯಾಕೆ ಅಂದ್ರೆ ಕಣ್ಮುಂದೆ ಕಾಣಿಸ್ತಾ ಇದೆ ಸಾಕ್ಷಿಗಳು. ಇನ್ನು ಅರಬ್ ಕಂಟ್ರೀಸ್ಗಳು ಕಂಪ್ಲೀಟ್ ಆಗಿ ನೀರಲ್ಲಿ ಮುಳುಗೋಗುತ್ತೆ. ಅದಕ್ಕೆ ಅವರೆಲ್ಲ ಬೇರೆ ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರೀತಿ ಬದುಕುಳಿಯೋದಕ್ಕೋಸ್ಕರ. ನಮ್ಮ ಭಾರತ ದೇಶದಲ್ಲಿರೋರು ಸ್ವಲ್ಪ ಇರೋದ್ರಲ್ಲಿ ಸೇಫ್ ಅನ್ಕೋಬಹುದು. ಸಮುದ್ರ ತೀರದ ಪ್ರದೇಶ ಏನಿದೆ, ಸುಮಾರು 150-200 ಕಿಲೋಮೀಟರ್ ಅನ್ಕೊಳ್ಳಿ, ಅಷ್ಟು ಭೂಭಾಗ ನೀರಿನಲ್ಲಿ ಮುಳುಗೋಗುತ್ತೆ ಒಂದು ಲೆಕ್ಕಾಚಾರ ಇದೆ. 150 ಕಿಲೋಮೀಟರ್ ಅಂತ ಮುಳುಗುತ್ತೆ ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ಟೈಮ್ ತಗೋಬಹುದು. ಒಟ್ಟಿನಲ್ಲಿ 10-15 ವರ್ಷಗಳಲ್ಲಿ ಇದೆಲ್ಲ ಮುಗಿಯುತ್ತೆ. ಈ ತರದಿಷ್ಟು ವಿಷಯಗಳಿದೆ, ತಿಳ್ಕೊಳ್ತಾ ಹೋಗೋಣ. ನಮ್ಮ ಕೈಲಾದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಳೋಣ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.